ಹೆಲೋ ಎವ್ರಿವನ್, ಇವತ್ತು ನಮ್ಮ ರೂಮಿಗೆ ಹೊಸ ರೂಮ್ಮೇಟ್ಸ್ ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನನ್ನ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್. ನಾನು ಆದರೆ ಜಸ್ಟ್ ಹೀಗೆ ಎದ್ದೇಳಿದ್ದೀನಿ. ಸೊ ಎದ್ದೇಳಿ ಜಸ್ಟ್ ನನ್ನ ಹೈಸ್ ಎಲ್ಲ ಸುಮ್ಮನೆ ರಾಕ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೇಳಿದೆ. ಹಾಗೂ ನಾನು ಹೇಳಿದ್ನಲ್ಲ ನಮ್ಮ ಮನೆಗೆ ರೂಮ್ಮೇಟ್ಸ್ ಬರ್ತಾ ಇದ್ದಾರೆ ಅಂತ, ಅವ್ರನ್ನ ವೆಲ್ಕಮ್ ಮಾಡಬೇಕಲ್ಲ. ಹಾಗಾಗಿ ಹೊರಗಡೆ ಬಂದು ಜಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಎಲ್ಲ ಅಂತ. ಹೂವು ಗಿಡ ಎಲ್ಲ ಹೂವು ಹೊಸ ಸದಾಪುಷ್ಪ ಫ್ಲವರ್ ಬಂದಿದೆ. ಮತ್ತು ಕೆಳಗಡೆ ಟಾಪಿಗೆಲ್ಲ ಕಲರ್ ಹಾಕ್ತಾರಂತ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಬಟ್ ಅವರು ಇನ್ನೂ ಬರಲಿಲ್ಲ. ಸೊ ಅದಕ್ಕೆ ನಾನು ಗಿಡನೆಲ್ಲ ತೆಗೆದಾಕಿದ್ದೆ ಸೈಡಿಗೆ. ಸೊ ವೆದರ್ ಇವತ್ತು ಸಖತ್ತಾಗಿದೆ. ಈ ಮಳೆ ಬರೋ ಥರ ಕಾಣಿಸ್ತಾ ಇದೆ. ಮೇ ಬಿ ಬರ್ಬೋದು. ಅದನ್ನೇ ಜಸ್ಟ್ ಚೆಕ್ ಮಾಡ್ತಾ ಇದ್ದೆ. ಇವರೇ ನನ್ನ ರೂಮ್ಮೇಟ್ಸು, ಹೊಸ ರೂಮ್ಮೇಟ್ಸು. ಹೇಗಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಸೊ ಹಾಗೂ ಮತ್ತು ಬಿಫೋರ್ ಪ್ಲ್ಯಾಂಟೇಷನ್ ಮಾಡೋ ಮುಂಚೆ ಪೈಪ್ ಹೋಗ್ಬಿಟ್ಟಿತ್ತು. ಅದನ್ನು ಸ್ವಲ್ಪ ರಿಪೇರಿ ಮಾಡೋಣ ಅಂತ ನಾನೇ ಮಾಡ್ತಾ ಇದ್ದೀನಿ. ಆ ಹೊಸ ಪೈಪು ನನಗೆ ಜಸ್ಟ್ 30 ರೂಪೀಸಲ್ಲಿ ಸಿಕ್ಕಿದೆ. ಈ ಥರ ಸಣ್ಣ ಸಣ್ಣ ವಿಷಯಗಳೆಲ್ಲ ನಾನೇ ಮನೆಗೆ ಒಬ್ಬಳೇ ಮಾಡ್ಕೊಳ್ತೀನಿ. ಯಾರನ್ನೂ ಹೆಲ್ಪ್ ಕೇಳೋಕ್ಕೆ ಹೋಗಲ್ಲ. ಸೊ ನನಗೆ ಆಲ್ರೆಡಿ ಐಡಿಯಾ ಇದ್ದರೆ ನಾನೇ ಮಾಡ್ಕೊಳ್ತೀನಿ. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಖಂಡಿತ ನಾನು ಸೆಕ್ಯೂರಿಟಿ ಅವ್ರಿಗೆ ಹೇಳಿ ಮಾಡಿಸ್ಕೊಳ್ತೀನಿ. ಇದಾದಮೇಲೆ ಇನ್ನು ಹೆಂಗೋ ಇವತ್ತು ಮನೆಗೆ ಇರ್ತೀನಲ್ವ ಅಂತ ಫೇಸ್ ಪ್ಯಾಕ್ ಹಾಕ್ಕೊಂಬೋಣ ಅಂತ ನಾನು ಜಸ್ಟ್ ಹುಡುಕ್ತಾ ಇದ್ದೆ ಎಲ್ಲಿದೆ ಅಂತ. ಸೊ ಇದು ನಾನು ತುಂಬ ವರ್ಷ ಇದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಐ ಥಿಂಕ್ 2 years ಇದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಟ್ಯಾನ್ ರಿಮೂವ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಯಾರಿಗಾದ್ರೂ ಬೇಕಾದರೆ ಹೇಳಿ, ಲಿಂಕ್ ಕಳಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಟ್ಲೀಸ್ಟ್ ಮಂತ್ಲಿ 2 ಆದರೂ ಯೂಸ್ ಮಾಡ್ತೀನಿ. ಮತ್ತು ಸ್ನಾನ ಮಾಡಿಬಿಟ್ಟು ಇವತ್ತು ಜಸ್ಟ್ ಅನ್ನ ಸಾರು ಮಾಡ್ಕೊಂಡಿದ್ದೆ ಅಡುಗೆಗೆ, ಲಂಚ್ ಡಿನ್ನರ್ಗಿದೆ. ಸೊ ಸಾಂಬಾರು ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತೀಗ ಡೈಟಲ್ಲಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ರೈಸು, ಒಂದು ಆಮ್ಲೆಟನ್ನು ಹಾಕ್ಕೊಂಡಿದ್ದೀನಿ. ಹೊರಗಡೆ ಬಂದು ನೋಡಿದ್ರೆ ಫುಲ್ ಮಳೆ ಬಂದುಬಿಟ್ಟಿತ್ತು. ಹಾಗೂ ನನ್ನ ಗಿಡಗಳು ಟಕ ಕಳ ಆಡ್ತಾ ಇದ್ದು. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನನಗೆ ಖುಷಿ ಆಗಿಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ. ಈ 2 ಕಲರು ಸಾಲದಂತ ಮತ್ತೆ ಹೊಸ ಕಲರ್ಸ್ ತೊಗೊಂಡು ಬಂದಿದ್ದೀನಿ. ಈ ಕಲರ್ಸ್ ಯಾವ ಥರ ಇದೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಇದೊಂಥರ ಕಲರು ಫುಲ್ ಪಿಂಕ್ ಕಲರ್, ಅದು ಇದೊಂದು ಸ್ವಲ್ಪ ಲೈಟ್ ಪಿಂಕು. ಹಾಗೂ ನನ್ನ ಗಿಡಗಳೆಲ್ಲ ನೋಡಿ ಏನೇನಿದೆ ಅಂತ. ನನ್ನ ಹತ್ರ ಮನಿ ಪ್ಲ್ಯಾಂಟ್ ಇದೆ, ಸದಾಪುಷ್ಪ ಜಾಸ್ತಿ ಇಕ್ಕಿರ್ತೀನಿ. ಯಾಕಂದರೆ 365 ಡೇಸು ಹೂವು ಇರುತ್ತೆ. ಮತ್ತು ಮೇಂಟೆನೆನ್ಸ್ ಕಮ್ಮಿ, ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಹಾಗಾಗಿ ಈ ಥರ ಗಿಡಗಳನ್ನೆಲ್ಲ ನಾನು ಇಟ್ಕೊಳ್ತೀನಿ. ಮತ್ತು ಜಾಡೆ ಇದೆ, ಅದಕ್ಕೂ ಅಷ್ಟೇ. ನೀನು 1 month ನೀರು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಯಾರಾದರೂ ನಮ್ಮ ಮನೆಗೆ ಬಂದರೆ ಆ ಫ್ಲವರ್ಸೇ ವೆಲ್ಕಮ್ ಮಾಡುತ್ತೆ, ಈ ಕಡೆ ಆ ಕಡೆ ಬಾಗಿಲಿಗೆ. ಮತ್ತು ಈವ್ನಿಂಗ್ ಹೊರಗಡೆ ಬಂದು ನೋಡಿದ್ರೆ ವೆದರ್ ಒಂದೇ ಸಲ ಚೇಂಜ್ ಆಗಿಬಿಡ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಮಳೆ ಬರೋ ಥರ ಫುಲ್ಲು ಮೋಡ ಇತ್ತು. ಈಗ ಒಂದೇ ಸಲ ಫುಲ್ ಮಳೆ ಬಂದು ಹೋಗಿ ಫುಲ್ ಮೋಡ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಸೊ ಹಾಗೆ ಲೈಟಿಂಗ್ ಅಲ್ಲಲ್ಲಿದೆ. ಎಷ್ಟು ಚೆನ್ನಾಗಿದೆಯಲ್ಲ. ಇವ್ರು ನನ್ನ ಫ್ರೆಂಡು ಹಿಂದೂ ಅಂತ. ಸೊ ಜಸ್ಟ್ ಈವ್ನಿಂಗ್ ಕೆಳಗಡೆ ಇದ್ದ ಮೇಲ್ಗಡೆ ಬಂದಿದ್ದರು ವಾಕಿಂಗ್ಗೋಸ್ಕರ. ಹಾಗೂ ಅವ್ರು ಕೇಳಿದ್ರು, ಅಕ್ಕ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀಯಾ ವಿತಿನ್ 5 minutesಲ್ಲಿ ತೋರಿಸ್ತೀರಾ ಅಂತ ಕೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ ನಾನೇ ಯಾವ ಥರ ಮಾಡಬೇಕಂತ. ಪಾಪ ಅವಳೇ ಮಾಡ್ತಾ ಇದ್ದಾಳೆ. ನಾನು ಸುಮ್ಮನೆ ಹೇಳಿದೆ ಯಾವ ಥರ ಮಾಡಬೇಕಂತ. ಸೊ ಪಾಪ್ಕಾರ್ನು, ಸಾಲ್ಟೆಡ್ಸ್ ಪಾಪ್ಕಾರ್ನು ವಿತಿನ್ 5 minutesಲ್ಲಿ ಆಗುತ್ತೆ. ಮತ್ತು ಈವ್ನಿಂಗ್ ಟೈಮ್ ಪಾಸು ಚೆನ್ನಾಗಿರುತ್ತಂತ ನಾವು ಮಾಡ್ಕೊತಾ ಇದ್ದೀವಿ. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅವಳಿಗೆ ಯಾವ ಥರ ಮಾಡಬೇಕಂತ. ಅವಳೇ ಮಾಡ್ತಾ ಇದ್ದಾರೆ. ವಾವ್ ನೋಡಿ, ವಿತಿನ್ 5 minutesಲ್ಲಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಟ್ರೈ ಮಾಡಿ. ಯಾವಾಗಾದರೂ ಏನಾದರೂ ತಿನ್ನಬೇಕಂತ ಅನಿಸಿದ್ರೆ ಡೈಟ್ ಟೈಮಲ್ಲಿ ಏನು ತಿನ್ನೋಕ್ಕಾಗಲ್ಲ. ಸೊ ಇದಾದರೆ ಕ್ಯಾಲರೀಸ್ ಕಮ್ಮಿ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಟೇಸ್ಟ್ ಹೆಂಗಿದೆ ಅಂತ ಅವಳಿಗೆ ಬಾಯಿದ್ದಾನೆ ಕೇಳ್ಕೊಳ್ಳಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. డిఫరెంట్ ఫ్లేవర్స్ ఉంటాయి ఫ్రెండ్స్ పాప్కార్న్లో. బట్ మా మనీ యొక్క సాల్ట్ తెచ్చుకునింది. పెప్పర్ ఉంటుంది, కారం అలా ఉంటాయి. అవునా, ఒకసారి ట్రై చేయండి. ఇప్పుడు ఇది మీకు ఇప్పుడు సాల్ట్ ఫ్రెండ్స్. మీరు కావాలంటే స్పైసీ కావాలంటే రెడ్ చిల్లీ పౌడర్ యాడ్ చేసుకొని టేస్టీగా ఉంటాయి, తినచ్చు. ఒకసారి ట్రై చేయండి ఫ్రెండ్స్. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೊಸಬ್ರಾದರೆ.